ಪ್ರಹ್ಲಾದ್ ಜೋಶಿ ಅವರಿಗಾಗಲಿ, ಶೋಭಾ ಕರಂದ್ಲಾಜೆ ಅವ್ರಿಗಾಗಲಿ, ಸೋಮಣ್ಣವ್ರಿಗಾಗಲಿ, ಕುಮಾರಸ್ವಾಮಿ ಅವ್ರಿಗಾಗಲಿ ನಾವು ಮೊದಲೇ ಮನವಿಯನ್ನು ಕೊಟ್ಟಿದ್ದೀವಿ. ಕೇಂದ್ರ ಸರ್ಕಾರ ಹಲವಾರು ವರ್ಷಗಳಿಂದ ವೇತನವನ್ನು ಹೆಚ್ಚಳ ಮಾಡಲಾರ್ದೆ ಈ 3 ಯೋಜನೆಗೆ ಕೆಲಸ ಮಾಡ್ತಿರುವಂಥ ತಾಯಂದಿರನ್ನು ದೊಡ್ಡ ಮೋಸವನ್ನು ಮಾಡ್ತಾ ಇದೆ. ಕೊಡ್ತಾ ಇರುವಂಥ ವೇತನವನ್ನು ಹೆಚ್ಚಳ ಮಾಡಲಿಕ್ಕೆ ನಿಮಗೆ ಮನಸ್ಸು ಮಾಡಲಿಲ್ಲ. ಕರೋನಾ ಸಂದರ್ಭದಲ್ಲಿ ಆಶಾ, ಅಂಗನವಾಡಿ, ಬಿಸಿ ಊಟದ ನೌಕರರು ತಮ್ಮ ಪ್ರಾಣದ ಹಂಗನ್ನು ತೊರೆದು ಕೆಲಸವನ್ನು ಮಾಡಿದ್ದಾರೆ. ಆರೋಗ್ಯವನ್ನು ಮನೆ ಮನೆಗೆ ಕೊಡಬೇಕು ಅನ್ನುವಂಥ ಹೆಸರಿನಲ್ಲಿ ಆಶಾ ಕಾರ್ಮಿಕರನ್ನು ನೇಮಕ ಮಾಡಿದ್ದೀರಿ. ಇವತ್ತು ಅವರ ಆರೋಗ್ಯವನ್ನೇ ಕಾಪಾಡಲಿಕ್ಕೆ ಆಗದೇ ಇರುವಂಥ ಸ್ಥಿತಿಯಲ್ಲಿ ಇವತ್ತು ನೀವು ದುಡಿಸ್ತಾ ಇದ್ದೀರಿ. ಬೇರೆ ಬೇರೆ ಸಂದರ್ಭದಲ್ಲಿ ಹಣವನ್ನು ವ್ಯಯ ಮಾಡ್ತಾ ಇದ್ದೀರಿ. ಮೋದಿಯವರಿಗೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸರ್ಕಾರದ ವಿರುದ್ಧ ಎಲ್ಲೆಲ್ಲಿ ನಮ್ಮ ಸಂಸದರಿದ್ದಾರೋ ಆ ಸಂಸದರ ಮನೆ ಮುಂದೆ ನಾವು ಹೋರಾಟ ಮಾಡ್ತೀವಿ. ಒಂದು ರೀತಿ ಡಿಸ್ಪೋಸಬಲ್ ಕಪ್ಗಳೇನಿದ್ದಾವಲ್ಲ ಆ ರೀತಿ ನಮ್ಮನ್ನು ಬಳಸ್ಕೊಂಡು ಬಿಸಾಕುವಂಥ ಕೆಲಸ ಇವತ್ತು ಕೇಂದ್ರ ಸರ್ಕಾರ ಮಾಡ್ತದ. ಆದರೆ ಸರ್ಕಾರಕ್ಕೆ ನಿನ್ನೆ ಬೆಳಗಿಂದ ಹೆಣ್ಮಕ್ಳು ಕುಂತಾರ ಅನ್ನುವಂಥ ಕರುಣೆ ಪ್ರಹ್ಲಾದ್ ಜೋಶಿ ಸರ್ಗೆ ಇಲ್ಲ. ಬೀದಿ ಬಂದ್ ಮಾಡೋದು ಗೊತ್ತು ನೋಡಿರಲ್ಲ. ಬೆಳಗಾಂ ಜಿಲ್ಲಾ ಹೆಂಗೆ ಮಾಡೀವಿ, ರೈತ ಸಂಘದಾಗ ಅಲ್ಲೂ ನಾವು ಭಾಗವಹಿಸೀವಿ. ಅಲ್ಲಾದರೂ ಮಾಡಿ ಕೆಲಸ ಮಾಡಿ ಸಾಯ್ಬೇಕು, ನಾವು ಇಲ್ಲಾದರೂ ಮಾಡ್ಬೇಕು. BLO ಕೆಲಸಗಳಂತ ಇತರೆ ಇಲಾಖಾ ಕೆಲಸಗಳಿಂದ ನಮಗೆಲ್ಲ ಮುಕ್ತಿಗೊಳಿಸಲಿ. ಇದರಿಂದಾಗಿ ಮಾತ್ರ ನಾವೆಲ್ಲ ಮಕ್ಕಳಿಗೆ ಶಾಲಾ ಪೂರ್ವ ಶಿಕ್ಷಣ ಕೊಡೋದಕ್ಕೆ ಸಾಧ್ಯ. ಅವ್ರ ಹೆಣ್ಮಕ್ಳು ಬಂದ ಇಲ್ಲಿ ಮಕ್ಕೊಂಡ್ರೆ ಅವ್ರಿಗೆ ಹೆಂಗೆ ಆಗ್ತತಿ? ನಾವೇನು ಇವ್ರೇನು ಪಾರ್ಲಿಮೆಂಟ್ ಕೇಳ್ತೀವಿ, ವಿಧಾನಸೌಧ ಕೇಳ್ತೀವಿ. ನಾವು ಕಸದ ಗುಂಡ್ಯಾಗ ಕುಂತೇವ್ರಿಯಪ್ಪ. ನಿಮಗಿದ್ದದ್ದು ಹೇಳೋದಂದ್ರೆ ಅವ್ರ ಮನ್ಯಾಗ ಅವ್ರ ಮಕ್ಕಳು ಅವ್ರ ಹೆಂಡ್ರು ಇಂತಲ್ಲಿ ಕುಂದಿರ್ತಿದ್ರೇನ 4,000 ರೂಪಾಯಿ 600 ಕೊಡ್ತಾರೆ. ನಮ್ಗೆ ಹೊಟ್ಟೆ ತುಂಬುದಿಲ್ಲ. ಏನು ಬರ್ತೈತಿ? ಎಲ್ಲ ತುಟ್ಟಿ ಕಾಲು ಬಂದೈತ್ರಿ ಸಾಹೇಬ್ರ. ನಾನು ಕಲಾವತಿ ಕುಲಕರ್ಣಿ ಅಂಥೇಳಿ ಅಂಗನವಾಡಿ ನೌಕರರ ಸಂಘದ ರಾಜ್ಯ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಾವು ಇವತ್ತು ಹೋರಾಟಕ್ಕೆ ಇಳಿದಿರೋ ಮುಖ್ಯ ಉದ್ದೇಶ ಏನಂತಂದರೆ, ಇಡೀ ದೇಶಾದ್ಯಂತ ಈ ಹೋರಾಟ ನಡೀತಿದೆ. ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ 4 ವಿಭಾಗವನ್ನಾಗಿ ಮಾಡಿ ಈ ಹೋರಾಟಕ್ಕೆ ನಾವು ಬಂದಿದ್ದೀವಿ. ಮೊದಲನೇದಾಗಿ ಬೆಂಗಳೂರು, ಎರಡನೇದ್ದು ತುಮಕೂರು, ಮಂಡ್ಯ ಮತ್ತು ಹುಬ್ಬಳ್ಳಿ. ಈ 4 ವಿಭಾಗದಲ್ಲಿ ನಾವು 30,000ಕ್ಕಿಂತ ಹೆಚ್ಚು ಕಾರ್ಯಕರ್ತರು ಈ ಬೀದಿಗಿಳಿದಿದ್ದೀವಿ. ಇಳಿದಿರೋ ಮುಖ್ಯ ಉದ್ದೇಶ ಏನಂತಂದರೆ, ನಮ್ಮ ಅಂಗನವಾಡಿ ICDS ಪ್ರಾರಂಭ ಆಗಿ ಇಲ್ಲಿಗೆ 50 ವರ್ಷಗಳು ಕಳೆದು ಈ ಸ್ಕೀಮು ಯಾವ ಸ್ಕೀಮು 50 ವರ್ಷ ಇದುವರೆಗೂ ಬಂದಿಲ್ಲ. ಆದರೆ ಈಗ 50 ವರ್ಷ ಈ ಸ್ಕೀಮ್ ಕಳೆದರೂ ಕೂಡ ಇಲ್ಲಿ ಕೆಲಸ ಮಾಡ್ತಕ್ಕಂಥ ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತು ಅಂಗನವಾಡಿ ಸಹಾಯಕರಿಗೆ ಇದುವರೆಗೂ ಒಂದು ಕನಿಷ್ಠ ಕೂಲಿ ಇಲ್ಲ, ಒಂದು ಕೆಲಸದ ಭದ್ರತೆ ಇಲ್ಲ, ಅವರಿಗೆ ಯಾವುದೇ ಸೌಲಭ್ಯ ಇಲ್ಲ. ಇದು ಕೇಂದ್ರ ಸರ್ಕಾರದ ಯೋಜನೆ. ಆದರೆ ಇವತ್ತು ಕೇಂದ್ರ ಸರ್ಕಾರ ಈ ಸ್ಕೀಮ್ ನೌಕರರನ್ನು ಮರೆತಿದೆ. ಹಾಗಾಗಿ ಸ್ಕೀಮ್ ನೌಕರರನ್ನು ಕೇಂದ್ರ ಸರ್ಕಾರ ಒಂದು ರೀತಿ ಡಿಸ್ಪೋಸಬಲ್ ಕಪ್ಗಳೇನಿದ್ದಾವಲ್ಲ ಆ ರೀತಿ ನಮ್ಮನ್ನು ಬಳಸ್ಕೊಂಡು ಬಿಸಾಕುವಂಥ ಕೆಲಸ ಇವತ್ತು ಕೇಂದ್ರ ಸರ್ಕಾರ ಮಾಡ್ತದೆ. ಹಾಗಾಗಿ ನಾವು ಇನ್ನು ರಾಜ್ಯ ಸರ್ಕಾರ ಮುಂದೆ ಹೋರಾಟ ನಿಲ್ಲಿಸ್ತೀವಿ. ನಾವು ಎಷ್ಟೊತ್ತಿದ್ರೂ ಮೋದಿಯವರಿಗೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸರ್ಕಾರದ ವಿರುದ್ಧ ಎಲ್ಲೆಲ್ಲಿ ನಮ್ಮ ಸಂಸದರಿದ್ದಾರೋ ಆ ಸಂಸದರ ಮನೆ ಮುಂದೆ ನಾವು ಹೋರಾಟ ಮಾಡ್ತೀವಿ. ನಿನ್ನೆ ನಾವು ಬಂದಿದ್ದೀವಿ, ರಾತ್ರಿ ಎಲ್ಲ ನಮ್ಮ ಹೆಣ್ಮಕ್ಳು ನಾವು ಮಲ್ಕೊಂಡಿದ್ದೀವಿ. ಇಲ್ಲಿ ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿದ್ದೀವಿ. ಆದರೂ ಕೂಡ ನಾವು ಬಿಡೋದಿಲ್ಲ. ಸಂಸದರು ಬಂದು ಮನವಿ ಪತ್ರ ತಗೋಬೇಕು, ನಮ್ಮ ಪರ ಮಾತಾಡಬೇಕು ಪಾರ್ಲಿಮೆಂಟ್ನಲ್ಲಿ ಅಂತ ಹೇಳ್ತಾ, ನನ್ನ ಹೆಸರು ಕಲಾವತಿ ಕುಲಕರ್ಣಿ. ಕರ್ನಾಟಕ ರಾಜ್ಯದ 4 ಕಡೆಯಲ್ಲಿ ನಿನ್ನೆಯಿಂದ ಬಿಸಿ ಊಟ, ಅಂಗನವಾಡಿ, ಆಶಾ ನೌಕರರು ಹೋರಾಟಕ್ಕೆ ಇಳಿದಿದ್ದಾರೆ. ಪ್ರಮುಖವಾಗಿ ಕೇಂದ್ರ ಸರ್ಕಾರ ಹಲವಾರು ವರ್ಷಗಳಿಂದ ವೇತನವನ್ನು ಹೆಚ್ಚಳ ಮಾಡಲಾರ್ದೆ ಈ 3 ಯೋಜನೆಗೆ ಕೆಲಸ ಮಾಡ್ತಿರುವಂಥ ತಾಯಂದಿರನ್ನು ದೊಡ್ಡ ಮೋಸವನ್ನು ಮಾಡ್ತಾ ಇದೆ. ನಾವು ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಕೇಳ್ತಾ ಇರುವಂಥದ್ದು, ಹಲವಾರು ವರ್ಷಗಳಿಂದ ಈ ಯೋಜನೆಗೆ ಕೊಡ್ತಾ ಇರುವಂಥ ಅನುದಾನವನ್ನು ನೀವು ಕಡಿತ ಮಾಡ್ಕೊಂಡು ಬರ್ತಾ ಇದ್ದೀರಿ. ಅವರಿಗೆ ಕೊಡ್ತಾ ಇರುವಂಥ ವೇತನವನ್ನು ಹೆಚ್ಚಳ ಮಾಡಲಿಕ್ಕೆ ನಿಮಗೆ ಮನಸ್ಸು ಮಾಡಲಿಲ್ಲ. ಕರೋನಾ ಸಂದರ್ಭದಲ್ಲಿ ಆಶಾ, ಅಂಗನವಾಡಿ, ಬಿಸಿ ಊಟದ ನೌಕರರು ತಮ್ಮ ಪ್ರಾಣದ ಹಂಗನ್ನು ತೊರೆದು ಕೆಲಸವನ್ನು ಮಾಡಿದ್ದಾರೆ. ಅಂಥ ಸಂದರ್ಭದಲ್ಲಿ ನಿಮಗೆ ಇವರ ಅವಶ್ಯಕತೆಗಳು ಬೇಕಾಗಿತ್ತು. ಈ ಯೋಜನೆಯನ್ನು ಇವತ್ತು ಶಾಲೆಯಲ್ಲಿ ಅಪೌಷ್ಟಿಕತೆಯನ್ನು ತಡೆಯಲಿಕ್ಕೆ ಅಂಗನವಾಡಿ ತಾಯಂದಿರನ್ನು ನೀವು ಬಳಸ್ಕೊಳ್ತಾ ಇದ್ದೀರಿ. ಬಿಸಿ ಊಟದಲ್ಲಿ ಶಾಲೆಯಲ್ಲಿ ಅರ್ಧದಲ್ಲಿ ಬಿಡ್ತಾ ಇರುವಂಥ ಮಕ್ಕಳು ಶಾಲೆಗೆ ಬರಬೇಕು, ಎಲ್ಲ ಮಕ್ಕಳು ಶಾಲೆಯಲ್ಲಿ ಏಕಾಗ್ರತೆಯಿಂದ ಓದಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಿಸಿ ಊಟದ ಯೋಜನೆಯನ್ನು ಜಾರಿಗೆ ತಂದಿದ್ದೀರಿ. ಅಲ್ಲಿ ಕೆಲಸ ಮಾಡ್ತಿರುವಂಥ ತಾಯಂದಿರನ್ನು ನೀವು ಕಡೆಗಣಿಸಿದಿರಿ. ಇಡೀ ದೇಶಕ್ಕೆ ಆರೋಗ್ಯವನ್ನು ಮನೆ ಮನೆಗೆ ಕೊಡಬೇಕು ಅನ್ನುವಂಥ ಹೆಸರಿನಲ್ಲಿ ಆಶಾ ಕಾರ್ಮಿಕರನ್ನು ನೇಮಕ ಮಾಡಿದ್ದೀರಿ. ಇವತ್ತು ಅವರ ಆರೋಗ್ಯವನ್ನೇ ಕಾಪಾಡಲಿಕ್ಕೆ ಆಗದೇ ಇರುವಂಥ ಸ್ಥಿತಿಯಲ್ಲಿ ಇವತ್ತು ನೀವು ದುಡಿಸ್ತಾ ಇದ್ದೀರಿ. ನಿಮ್ಮ ಉದ್ದೇಶ ಏನು?
ಹಲವಾರು ರೀತಿಯಲ್ಲಿ ನೀವು ಯೋಜನೆಗಳನ್ನು ಜಾರಿಗೆ ತರ್ತಾ ಇದ್ದೀರಿ, ಬೇರೆ ಬೇರೆ ಸಂದರ್ಭದಲ್ಲಿ ಹಣವನ್ನು ವ್ಯಯ ಮಾಡ್ತಾ ಇದ್ದೀರಿ. ಆದರೆ ಈ ದೇಶದ ಬೆನ್ನೆಲುಬಾಗಿ ಕೆಲಸ ಮಾಡ್ತಿರುವಂತಹ 56 ಲಕ್ಷ ಹೆಣ್ಮಕ್ಳನ್ನು ಕಡೆಗಣಿಸಿರುವ ಉದ್ದೇಶವೇನು? ನಾವು ಈ ಸಂದರ್ಭದಲ್ಲಿ ನಿಮಗೆ ಕೇಳಲಿಕ್ಕಿರುವಂಥದ್ದು 2026ರ ಬಜೆಟ್ನಲ್ಲಿ ಅಂಗನವಾಡಿ, ಬಿಸಿ ಊಟ, ಆಶಾ ನೌಕರರಿಗೆ ವೇತನವನ್ನು ಹೆಚ್ಚಳ ಮಾಡಬೇಕು ಮತ್ತು ಈ ಯೋಜನೆಗೆ ಕೊಡ್ತಾ ಇರುವಂಥ ಅನುದಾನವನ್ನು ನೀವು ಹೆಚ್ಚಳ ಮಾಡಬೇಕು. ಈ 3 ಯೋಜನೆಯನ್ನು ಸಮಗ್ರವಾಗಿ ಗಟ್ಟಿ ಮಾಡುವಂಥ ನಿಟ್ಟಿನಲ್ಲಿ ನೀವು ಕ್ರಮವನ್ನು ಕೈಗೊಳ್ಳಬೇಕು ಮತ್ತು ಶಿಫಾರಸನ್ನು ಜಾರಿ ಮಾಡಬೇಕು. ಈಗಾಗಲೇ ಕಾರ್ಮಿಕ ಇಲಾಖೆಯಲ್ಲಿ ILC ಶಿಫಾರಸು ಏನಿದೆ ಭಾಳ ವರ್ಷಗಳ ಹಿಂದೆಯೇ ಜಾರಿಗೆ ಬಂದಿದೆ, ಇಂಡಿಯನ್ ಲೇಬರ್ ಕಾನ್ಫರೆನ್ಸ್ನಲ್ಲಿ. ಅದರಲ್ಲಿ ಅವರು ಹೇಳಿರುವಂಥದ್ದು ಇವರ ಈ ಎಲ್ಲ ನೌಕರರನ್ನು ಸರ್ಕಾರಿ ನೌಕರರಾಗಿ ಪರಿಗಣಿಸಬೇಕು ಮತ್ತು ಸರ್ಕಾರಿ ನೌಕರಿಗೆ ಯಾವ ಸವಲತ್ತುಗಳು ಬರ್ತದೆ ಆ ಎಲ್ಲ ಸವಲತ್ತುಗಳನ್ನು ಜಾರಿಗೊಳಿಸಬೇಕು ಅನ್ನುವಂಥ ನೀತಿಯಲ್ಲಿ ಶಿಫಾರಸು ಮಾಡಿದೆ. ಆ ಶಿಫಾರಸನ್ನು ನೀವು ಜಾರಿಗೆ ಮಾಡದೇ ಇರುವಂಥ ಕಾರಣ ಏನು? ಇವೆಲ್ಲವೂ ಕೂಡ ನಮಗೆ ಸಮಗ್ರವಾಗಿ ಉತ್ತರ ಬೇಕು ಮತ್ತು ಇವರನ್ನು ಗುಲಾಮರಾಗಿ ದುಡಿಸುವಂಥ ನೀತಿಗಳು ವಾಪಸ್ ಆಗಬೇಕು. ಕೇವಲ 4,700 ರೂಪಾಯಿಗೆ ಬಿಸಿ ಊಟದ ನೌಕರು ಒಂದು ತಿಂಗಳಿಗೆ ದುಡಿತಾರೆ. ಅಂಗನವಾಡಿ ತಾಯಿಯಂದಿರು 12,500 ರೂಪಾಯಿಗೆ ದುಡಿತಾರೆ. ಆಶಾ ನೌಕರಿಗೆ ವೇತನ ಅಂತ ಇಲ್ಲ, ಪ್ರೋತ್ಸಾಹಧನ ಅಂತಾರೆ. ಅವರು ಕೆಲಸ ಪೀಸ್ ವರ್ಕ್ ಅನ್ನುವಂಥ ರೀತಿಯಲ್ಲಿ ಈ ರೀತಿಯಲ್ಲಿ ದುಡಿಸಿ ಅವರನ್ನು ಗುಲಾಮರಾಗಿ ದುಡಿಸುವಂಥ ಕ್ರಮವನ್ನು ನಾವು ಖಂಡಿಸ್ತೀವಿ. ಪ್ರಹ್ಲಾದ್ ಜೋಶಿ ಅವರಿಗಾಗಲಿ, ಶೋಭಾ ಕರಂದ್ಲಾಜೆ ಅವ್ರಿಗಾಗಲಿ, ಸೋಮಣ್ಣವ್ರಿಗಾಗಲಿ, ಕುಮಾರಸ್ವಾಮಿ ಅವ್ರಿಗಾಗಲಿ ನಾವು ಮೊದಲೇ ಮನವಿಯನ್ನು ಕೊಟ್ಟಿದ್ದೀವಿ. ನಮ್ಮ ಬೇಡಿಕೆಗಳ ಬಗ್ಗೆ ನೀವು ಚರ್ಚೆಯನ್ನು ನಡೆಸಬೇಕು ಅಂತ ಕೇಳಿದ್ದೀವಿ. ಆದರೆ ಅದೆಲ್ಲವನ್ನು ಕಡೆಗಣಿಸಿ ನೀವು ಸಂಪೂರ್ಣವಾಗಿ ನಿಮ್ಮ ಪಾಡಿಗೆ ನೀವು ಇದ್ದಿರುವಂಥ ಕ್ರಮವನ್ನು ಖಂಡಿಸ್ತೀವಿ. ಅವರು ಬಂದು ನಮ್ಮ ಮನವಿಯನ್ನು 4 ಕಡೆಯಲ್ಲಿ ಸ್ವೀಕಾರ ಮಾಡಬೇಕು. ಸ್ವೀಕಾರ ಮಾಡಿ ನಮ್ಮ ನಿಯೋಗ ಸಂಘಟನೆಯ ಮುಖಂಡರ ಜೊತೆಗೆ ಮಾತುಕತೆಯನ್ನು ನಡೆಸಬೇಕು. ಅಲ್ಲಿವರೆಗೆ ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ. ಇವತ್ತಾಗಲಿ 10 ದಿವಸ ಆಗಲಿ ಅವರು ಬರೋವರೆಗೂ ನಾವು ಕಾಯ್ತೀವಿ ಅಂತ ಹೇಳಲಿಕ್ಕಿರುವಂಥದ್ದು. ಮಾಲಿನಿ ಮೆಸ್ತಾ, ರಾಜ್ಯ ಪ್ರಧಾನ ಕಾರ್ಯದರ್ಶಿ, CIT. ಹಾನಗಲ್ ತಾಲೂಕಾ ಕಾರ್ಯದರ್ಶಿ ಸಿದ್ದಮ್ಮ ಚೌಟಿ ಅಂಥೇಳಿ. ಪ್ರತಿಯೊಂದು ಮಗುವಿನ ಸರ್ವತೋಮುಖ ಬೆಳವಣಿಗೆ ಪೂರಕವಾಗಿ ನಾವೆಲ್ಲ ದುಡಿತಾ ಇದ್ದೀವಿ. 1975ರಲ್ಲಿ ICDS ಯೋಜನೆ ಜಾರಿಗೆ ಬಂತು. ಜಾರಿಗೆ ಬಂದು 50 ವರ್ಷ ಆದರೂ ನಮಗೆ ICDS ಕಾಯಂ ಆಗ್ತಾ ಇಲ್ಲ. ICDS ಯೋಜನೆ ಕಾಯಂ ಆಗಲಿ, ಅದೇ ರೀತಿ ಅದರಲ್ಲಿ ದುಡಿತಿರೋವಂಥ ಅಂಗನವಾಡಿ ನೌಕರರು ಕಾಯಂ ಆಗಬೇಕು. ಕನಿಷ್ಠ ವೇತನ ಜಾರಿ ಆಗಬೇಕು. FRSನಿಂದಾಗಿ ಮಕ್ಕಳಿಗೆ ಕೊಡುವಂಥ ಶಾಲಾ ಪೂರ್ವ ಶಿಕ್ಷಣದಲ್ಲಿ ತೊಂದರೆ ಉಂಟಾಗ್ತಾ ಇದೆ. ಆ ಒಂದು FRSನ್ನು ರದ್ದತಿ ಮಾಡಲಿ. BLO ಕೆಲಸಗಳಂಥ ಇತರೆ ಇಲಾಖಾ ಕೆಲಸಗಳಿಂದ ನಮಗೆಲ್ಲ ಮುಕ್ತಿಗೊಳಿಸಲಿ. ಇದರಿಂದಾಗಿ ಮಾತ್ರ ನಾವೆಲ್ಲ ಮಕ್ಕಳಿಗೆ ಶಾಲಾ ಪೂರ್ವ ಶಿಕ್ಷಣ ಕೊಡೋದಕ್ಕೆ ಸಾಧ್ಯ. ಆದಷ್ಟು ಬೇಗ ಎಲ್ಲ ಅಂಗನವಾಡಿ ಕೇಂದ್ರಗಳಲ್ಲಿ LKG UKG ಪ್ರಾರಂಭ ಮಾಡಬೇಕು. ಅದೇ ರೀತಿ ಇತರೆ ಕೆಲಸ ಕಾರ್ಯಗಳಿಂದ ಮುಕ್ತಿ ಕೊಡಬೇಕು. ಕಾರ್ಮಿಕ ವಿರೋಧಿ ಕಾನೂನುಗಳನ್ನು ರದ್ದು ಮಾಡಬೇಕು. ಲೋಕಲ್ ಆಗಿ ಸಿಗುವಂಥ ಆಹಾರ ಪದಾರ್ಥಗಳಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು. ಘಟಕ ವೆಚ್ಚವನ್ನು ಹೆಚ್ಚಳ ಮಾಡಬೇಕು. 2011ರಿಂದ ನಿವೃತ್ತಿಯಾದಂಥ ಎಲ್ಲ ಅಂಗನವಾಡಿ ನೌಕರರಿಗೆ ಪಿಂಚಣಿ ಮತ್ತು ಗ್ರ್ಯಾಜುಯಿಟಿಯನ್ನು ಕೊಡಬೇಕು. ಇಷ್ಟೆಲ್ಲ ಒಂದು ಅನುಕೂಲಗಳನ್ನು ಮಾಡಿಕೊಡೋದು ಹೊರತು ನಾವು ಯಾವುದೇ ರೀತಿ ಈ ಒಂದು ಹೋರಾಟವನ್ನು ಬಂದ್ ಮಾಡೋದಿಲ್ಲ. ಅದೇ ರೀತಿ 2018ರಿಂದ ಕೇಂದ್ರ ಸರ್ಕಾರ ಯಾವುದೇ ರೀತಿಯ ನಮಗೆ ವೇತನವನ್ನು ಹೆಚ್ಚಳ ಮಾಡಿಲ್ಲ. ಅವರು ಸಹಿತ ವೇತನ ಹೆಚ್ಚಳ ಮಾಡುವವರೆಗೂ ನಾವು ಈ ಒಂದು ಹೋರಾಟವನ್ನು ನಿಲ್ಲಿಸದೆ ಇನ್ನೂ ಸಹಿತ ಎಷ್ಟೇ ದಿನ ಹೋದರೂ ಸಹಿತ ನಾವು ಈ ಒಂದು ಹೋರಾಟದಲ್ಲಿ ಮುಂದುವರಿತೇವೆ ಅಂತ ಹೇಳ್ತಾ ಇದ್ದೀನಿ. ನಾನು ಸುನಂದ ಮೋಪಾರ್ ಅಂತ ಬಾಗಲಕೋಟೆ ಜಿಲ್ಲೆಯಿಂದ ಅಕ್ಷರ ದಾಸೋಹ ಬಿಸಿಯೂಟ ಕಾರ್ಯಕರ್ತೆ ಕೆಲಸ ಮಾಡ್ತಾಯಿದ್ದೇನೆ ರೀ. ಏನಪ್ಪ ಅಂದರೆ ಇಲ್ಲಿ ನಾವು ನಿನ್ನೆ ಮುಂಜಾನೆ 9 ಗಂಟೆಗೆ ನಾವು ಬಂದು ಇಲ್ಲಿ ಪ್ರಯಾಣ ಮಾಡ್ತಾಯಿದ್ದೀವಿ. ರಾತ್ರಿ ಸೊಳ್ಳೆ ಕಟ್ತಾಯಿದ್ದೇವೆ. ಇಲ್ಲೇ ಒಂದು ಟಾಯ್ಲೆಟ್ ವ್ಯವಸ್ಥೆ ಇಲ್ಲ. ಇಲ್ಲಿ ಮಲ್ಕೊಳ್ಳೋಕೆ ಏನೂ ಇದಿಲ್ಲ. ನಾವು ಚಳಿಯಲ್ಲಿ ಮಕ್ಕಳು ಕರ್ಕೊಂಡು ಆಮೇಲೆ ಈ ಆರಾಮ ತಪ್ಪಿದ ಹೆಣ್ಮಕ್ಳು ಕೂಡ ಎಲ್ಲ ಇಲ್ಲಿ ಬಂದು ಕೆಲಸ ಮಾಡ್ತಾಯಿದ್ದೀವಿ. ನಾವು 2002ರಿಂದನೇ ನಾವು ಕೆಲಸ ಮಾಡೋತ್ನಾಗ 10 ರೂಪಾಯಿದಾಗ ಕೆಲಸ ಮಾಡಿದ್ದೀವಿ ರೀ. ಇಲ್ಲಿವರೆಗೂ ನಾವು ಹೋರಾಟ ಮಾಡಿ 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 ಕೇಂದ್ರ ಸರ್ಕಾರದವರು ನುಸ್ತಾ 2009ರಿಂದ 600 ಮಾತ್ರ 6 ರೂಪಾಯಿ ವೇತನ ಕೊಟ್ಟು ದುಡಿಸ್ಕೋತಾ ಇದ್ದಾರೆ ಹೆಣ್ಮಕ್ಳನ್ನ. ಮತ್ತು ರಾಜ್ಯ ಸರ್ಕಾರದವರು 4,100 ರೂಪಾಯಿ ಕೊಟ್ಟು ದುಡಿಸ್ಕೋತಾ ಇದ್ದಾರೆ. ಈ ಹೆಣ್ಮಕ್ಳು ನಾವು ಇಷ್ಟ ಪ್ರಕಾರದಲ್ಲಿ ಒಂದು ಮೈಯಲ್ಲಿ ಆರಾಮಿರ್ಲಿಕ್ಕೆ ಒಂದು ದವಾಖಾನೆ ಆಸ್ಪತ್ರೆಗೆ ಹೋದರೆ 500-600 ರೊಕ್ಕ ಖರ್ಚು ಮಾಡಬೇಕಾಗತ್ತೆ. ಇಷ್ಟು ಸಂಬಳದಾಗ ನಮ್ಮ ಜೀವನ ನಡೀತೈತಿ. ಸರ್ಕಾರದವ್ರಿಗೇನು ತಿಳಿತೈತಿಲ್ಲೋ ಅವ್ರ ಹೆಣ್ಮಕ್ಳು ಬಂದು ಇಲ್ಲಿ ಮಕ್ಕೊಂಡ್ರೆ ಅವ್ರಿಗೆ ಹೆಂಗೆ ಆಗ್ತೈತಿ? ನಾವೇನು ಇವ್ರೇನು ಪಾರ್ಲಿಮೆಂಟ್ ಕೇಳ್ತೀವಿ, ವಿಧಾನಸೌಧ ಕೇಳ್ತೀವಿ. ನಾವು ದುಡಿದ ವೇತನದಲ್ಲಿ ನಮ್ಮ ಹಣ ನಮ್ಗೆ ಕೊಡೋಕೆ ಇವ್ರು ಹಿಂಗೆ ಮಾಡ್ತಾರೆ. ಇವ್ರು ಹೆಣ್ಮಕ್ಳು ಅನ್ನೋದು ಇವ್ರಿಗೆ ವಿಚಾರ ಇಲ್ಲನ. ಅವ್ರ ಅಕ್ಕನೋ ಅವ್ರ ತಂಗಿನೋ ಬಂದು ಇಲ್ಲಿ ಬೀದಿಯಲ್ಲಿ ಬಿದ್ದರೆ ಅವ್ರಿಗೆ ಗೊತ್ತಾಗ್ತೈತೆ ರೀ. ಆದ್ರೆ ಸರ್ಕಾರಕ್ಕೆ ನಿನ್ನೆ ಬೆಳಗಿಂದ ಹೆಣ್ಮಕ್ಳು ಕುಂತಾರ ಅನ್ನುವಂಥ ಕರುಣೆ ಪ್ರಹ್ಲಾದ್ ಜೋಶಿ ಸರ್ಗೆ ಇಲ್ಲ. ಪ್ರಹ್ಲಾದ್ ಜೋಶಿ ಸರ್ಗೆ ಟೈಮಿಂಗ್ ಕೊಟ್ಟಾರ. ಆ ಟೈಮ್ ಪ್ರಕಾರ ಬಂದು ನಮಗೆ ಭೇಟಿಯಾಗಿ ನಮ್ಮ ಮೇಡಮ್ಗಳ ಜೋಡಿ ಮಾತಾಡಿ
ನಮ್ಮ ಉತ್ತರ ನಮಗೆ ಕೊಟ್ರೆ ನಾವು ಇಲ್ಲಿಂದ ಹೇಳ್ತೀವಿ. ಇಲ್ಲ ಬೀದಿ ಬಂದ್ ಮಾಡೋದು ಗೊತ್ತು, ನೋಡಿರಲ್ಲ ಬೆಳಗಾಂ ಜಿಲ್ಲಾ ಹೆಂಗೆ ಮಾಡೀವಿ ರೈತ ಸಂಘದಾಗ, ಅಲ್ಲೂ ನಾವು ಭಾಗವಹಿಸೀವಿ. ಇಲ್ಲಿ ಅವ್ರೂ ಬರುವಂಥ ಚಾನ್ಸಸ್ ಇದೆ. ನಮ್ಮ ಗಂಡ್ರ ಮಕ್ಕಳೆಲ್ಲ ಕರ್ಕೊಂಬಂದಾದ್ರೂ ನಾವು ಬೀದಿಗಿಳಕ್ಕೆ ರೆಡಿದೀವಿ. ಯಾಕಂದ್ರೆ ಅಲ್ಲಾದರೂ ಮಾಡಿ ಕೆಲಸ ಮಾಡಿ ಸಾಯ್ಬೇಕು, ನಾವು ಇಲ್ಲಾದರೂ ಮಾಡ್ಬೇಕು. ಅದ ಕೆಲಸ ನಿಮ್ಮ ಬೀದಿ ಬಂದ್ ಮಾಡಿದೀವಿ ಅಂದ್ರೆ ನೀವು ನೋಡತ್ತೀರಿ ಆಲ್ರೆಡಿ, ಅಥವಾ ನಿಮ್ಮ ಎಲ್ಲೆಲ್ಲಿ CC ಕ್ಯಾಮ್ರಾ ಕುಣಿಸಿರಿ ಬರೋ ಹೋಗೋ ಜನನೂ ನೋಡತ್ತೀರಿ. ಈ ಕಡೆಯಿಂದ ಹೊಂಟಾರತ್ತ ನೀವು ಅನ್ಕೊಂಡಿರ್ಬೇಕು, ನೆಂಟ್ರ ಮನೆ ಅಥವಾ ಏನೋ ಒಂದು ತರಾಕ ಮಾಡಕ್ಕೆ ಹೋಗ್ಬೋದು ನಮ್ಮ ಜನ. ಯಾಕಂದ್ರೆ ಲಗೇಜ್ ಇಟ್ಟರೆ ಯಾರೇ ಸಮಸ್ಯೆ ಆಗಬಾರ್ದಂತ ಅವ್ರ ಜನ ಹಿಂಬಾಲ್ ಒಯ್ತಾರೆ ಲಗೇಜ್. ಅವ್ರು ಹೊಂಟಾರ 2 ತಾಸು ಇಲ್ಲಿ ಇದ್ರಾಗ ಕುಂಡಿರ್ತಾರೆ, ಗಾರ್ಡನ್ದಾಗ ಹೋಗ್ತಾರೆ ಅನ್ನೋಂಥದ್ದು ನಿಮ್ಮ ತಲೆಯಾಗಿರ್ಬೇಕು. ಇಂಥ ಹೊಲಿಸ್ನ್ಯಾಗ ನಿನ್ನಿಂದ ಬೆಳಗಿಂದ ಕೂತೀವಂದ್ರೆ ಈ ಮುಂದುವರಿಯಕ್ಕೆ ಆಗಂಗಿಲ್ಲ ಅನ್ಕೋಬೇಡ್ರಿ. ನೆಕ್ಸ್ಟ್ 2 ತಾಸು 3 ತಾಸು ಟೈಮ್ ಕೊಡ್ತೀವಿ, ಬೀದಿ ಬಂದ್ ಮಾಡ್ತೀವಿ. ಏನು ಬೇಕಾದ್ ಮಾಡಿ ಅರೆಸ್ಟ್ ಮಾಡ್ತೀರಾ ಮಾಡಿರಿ, ನೀವು ಎಲ್ಲಿ ಒಯ್ತೀರಿ ಒಯ್ರಿ. ಇಷ್ಟು ಜನ ಜೈಲ್ಗೆ ಹಾಕೋಟ್ಟು ಕೆಪಾಸಿಟಿ ನಿಮ್ಮ ಕಡೆ ಇದ್ರೆ ಹಾಕ್ರಿ. ಆದ್ರೆ ನಿಮಗೆ ಟೈಮ್ ಏನು ಕೊಟ್ಟಿಲ್ಲ, ಆ ಟೈಮ್ ನಿಮಗೆ ಕರುಣೆ ಅನ್ನೋದು ಹೆಣ್ಮಕ್ಳ ಮ್ಯಾಗ ಇದ್ರೆ, ನಿಮ್ಮ ಮನ್ಯಾಗ ಅಕ್ಕ ತಂಗಿಯರು ನಿಮ್ಮ ತಾಯಂದಿರು ಹೆಣ್ಮಕ್ಳದಾರು, ಈ ಹೆಣ್ಮಕ್ಳು ಇಂತಲ್ಲಿ ಬೆಳ್ತಾನ ತಂಡಿ ಒಳಗೆ ಡಾಮಿ ಕಟ್ಸ್ಕೊತ ಮಣಿಗಾರ ಅನ್ನೋಂಥ ಕರುಣೆ ಇದ್ರೆ ನಿಜವಾಗ್ಲೂ ನೀವು ಆತ್ಮ ಸಾಕ್ಷಿ ಕೇಳ್ಕೊಂಡು ನೀವು ಇಲ್ಲಿ ಬಂದು ಭೇಟಿ ಆಗುವಂಥ ಕೆಲಸ ಮಾಡ್ಬೇಕಂತ ನಾವು ಕೇಳ್ಕೊತೀವಿ. ಪಾರ್ವತಿ ಕೌಜಲ್ಗಿ, ಬೆಳಗಾಂ ಜಿಲ್ಲಾ, ಗೋಕಾಕ್ ತಾಲೂಕು. ನಾನು ಬೆಳಗಾವಿ ಜಿಲ್ಲೆಯಿಂದ ಹುಕ್ಕೇರಿ ತಾಲೂಕಿನಿಂದ ಮಾತಾಡೋದು, ತಾಲೂಕು ಅಧ್ಯಕ್ಷ ಅಂತ. ಈಗ ಪ್ರಹ್ಲಾದ್ ಜೋಶಿ ಅವರ ಮನೆ ಆಫೀಸ್ ಮುಂದೆ ನಾವು ಹೋರಾಟ ಮಾಡತ್ತೇವೆ. ಆದರೆ ಈಗ 2 ದಿವಸ ಆದ್ರೂ ಪ್ರಹ್ಲಾದ್ ಜೋಶಿ ಅವರು ಎಲ್ಲಿದ್ದಾರೆ ಅನ್ನೋದು ನಮಗೆ ಹೇಳಿಲ್ಲ. ಆದರೆ ಪೊಲೀಸರು ಬರ್ತಾರೋ ನಮ್ಮ ಕಡೆ ಒಂದು ಇದು ತಗೋತಾರೋ ಅವ್ರು ಹೋಗಿ ಬಿಡ್ತಾರೋ. ಅದಕ್ಕಾಗಿ ಈಗ ಬೆಳತನಕ ಹೆಣ್ಮಕ್ಳಿಗೆ ಯಾವ ತ್ರಾಸಾಗೈತಿ ಏನಾಗೈತಿ ಅನ್ನೋದು ದೇವ್ರಿಗೆ ಗೊತ್ತು. ಅದಕ್ಕಾಗಿ ಇವ್ರದ್ದು ಎಲ್ಲರದ್ದು ಹೆಣ್ಮಕ್ಳದ್ದು ಪಾಪ ಹತ್ತಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕೆ ಪ್ರಹ್ಲಾದ್ ಜೋಶಿ ಅವ್ರ ಮಕ್ಕಳಿಗೆ ಅವ್ರ ಹೆಣ್ಮಕ್ಳು ಹೆಂಡತಿ ಎಲ್ಲ ಪಾಪ ಹತ್ತೋದು ಅಂಥದ್ದೆಲ್ಲ ಆಗಬಾರ್ದು. ದಯವಿಟ್ಟು ಪ್ರಹ್ಲಾದ್ ಜೋಶಿ ಅವ್ರು ಬಂದು ನಮ್ಮ ಮನವಿ ತೊಗೊಂಡು ನಮ್ಮ ಆದೇಶ ಮಾಡಿಕೊಟ್ರೆ ನಾವು ನಮ್ಮ ಮನೆಗೆ ಹೋಗ್ತೇವೆ. ಅವರಲ್ಲಿ ಇರ್ತಾರೋ. ನಾವು ಇದೇ ರೀತಿ ಹೋರಾಟ ಮಾಡೋರ, ಬೀದಿ ಎಳ್ಗೋ ಹೋರಾಟ ಮಾಡೋರ. ಮತ್ತು ಟೈಮ್ ಬಂದ್ರೆ ನಾವು ವಿಧಾನಸೌಧನೂ ಮುತ್ತಿಗೆ ಹಾಕ್ತೇವೆ, ಪ್ರಹ್ಲಾದ್ ಜೋಶಿ ಅವ್ರ ಮನೆಯೂ ಮುತ್ತಿಗೆ ಹಾಕಕ್ಕೆ ನಾವು ತಯಾರದೇವು ಅಂತ ಹೇಳಿ ನನಗೆ ಹೇಳಕ್ಕೆ ಇಷ್ಟಪಡ್ತಾನೆ. ನಾವು ಕಸದ ಗುಂಡ್ಯಾಗ ಕುಂತೇವ್ರಿ ಅಪ್ಪ. ನಿಮಗಿದ್ದದ್ದು ಹೇಳೋದಂದ್ರೆ ಅವ್ರ ಮನ್ಯಾಗ ಅವ್ರ ಮಕ್ಕಳು ಅವ್ರ ಹೆಂಡ್ರು ಇಂತಲ್ಲಿ ಕುಂದಿರ್ತಿದ್ರೇನ. ನಮಗೆ ಸಣ್ಣ ಮಕ್ಕಳ ಕಟ್ಕೊಂಡು ಗಂಡ್ರನ್ನ ಬಿಟ್ಟು ಮಕ್ಕಳನ್ನ ಬಿಟ್ಟು ಬಂದೇವಿ. ನಮ್ಮ ಪರಿಸ್ಥಿತಿ ಏನು ಅನ್ನೋದು ನಮ್ಗೆ ಗೊತ್ತೈತಿ. ಹೆಚ್ಚು ಕಡಿಮೆ ಮಾಡಿ ಗಿಡ ಕೂರ್ಲು ಹಾಕೋತೇವೆ. ನಾವು ಎಲ್ಲಕ್ಕೂ ರೆಡಿಯಾಗೇ ಬಂದೇವಿ. ನಮ್ಮ ಪಗಾರ ಹೆಚ್ಚು ಮಾಡಬೇಕು. ನಾವು ಸಾಯಕತ್ತೇವು. 4,000 ರೂಪಾಯಿ 600 ಕೊಡ್ತಾರೆ, ನಮ್ಗೆ ಹೊಟ್ಟೆ ತುಂಬುದಿಲ್ಲ. ಏನು ಬರ್ತೈತಿ, ಎಲ್ಲ ತುಟ್ಟಿ ಕಾಲು ಬಂದೈತ್ರಿ ಸಾಹೇಬ್ರ. ಅದಕ್ಕಾಗಿ ನಮ್ಮ ಪಗಾರ ಹೆಚ್ಚು ಮಾಡ್ಕೊಳಕ್ಕೆ ಬಂದೇವಿ. ನಾವು ಇಲ್ಲಿಂದ ಬಿಟ್ಟು ಕದಲೋದಿಲ್ಲ. ನಮ್ಮ ಪಗಾರ ಸಚಿವ ಬಂದು ಭೇಟಿ ಆಗೋ ಮಟ್ಟ ನಾವು ಎಲ್ಲಿ ಹೋಗೋದಿಲ್ಲ. ಅವ್ರ ಹೆಂಡ್ರು ಮಕ್ಕಳು ಅವ್ರು ಕುಂದಿರ್ತಾರೇನ್ರಿ, ಓಟ್ ಹಾಕಿಸ್ಕೊಳಕ್ಕೆ ಬರ್ತಾರೋ ಹೋಗಿಬಿಡ್ತಾರೆ. ಕಣ್ಣಿಗೆ ಕಾಣಿಸ್ದಂಗೆ ಹೋಗ್ತಾರು. ನಾವು ಏನು ಮಾಡೋದ್ರಿ ಸಾಹೇಬ್ರ? ಇಲ್ಲಿ ಪಗಾರಗಳು ಸಣ್ಣ ಮಕ್ಕಳು ಎಜುಕೇಶನ್ ಏನು ಕೊಡ್ಬೇಕ್ರಿ ಮಕ್ಕಳಿಗೆ? ನಾವು ಹೊಟ್ಟಿಗೆ ಏನು ತಿನ್ಬೇಕ್ರಿ? ಹೊಟ್ಟಿಗೆ ಏನು ತಿನ್ಬೇಕ್ರಿ? ಅಟ್ರಾಗ ಏನು ಬರ್ತೈತ್ರಿ? ಗಂಡ ಇಲ್ದವ್ರದೇವು.